ಹೈ ಟೆಕೀಸ್ ನೀವೇನಾದ್ರು ಸ್ಮಾರ್ಟ್ ಫೋನ್ ಬೈ ಮಾಡಬೇಕು ಅಂತಿದ್ರೆ ಯಾವ ಪ್ರೈಸ್ ರೇಂಜಿಗೆ ಯಾವ ಪ್ರೊಸೆಸರ್ನ ಚೂಸ್ ಮಾಡಬೇಕು ಅಂತ ಸಿಂಪಲ್ ಆಗಿ ಹೇಳ್ತೀನಿ ಬನ್ನಿ. ನಿಮ್ಮ ಬಜೆಟ್ ಏನಾದ್ರು 15,000ಗಿಂತ ಒಳಗಡೆ ಇತ್ತು ಅಂದ್ರೆ ಇಲ್ಲಿ ಮಿನಿಮಮ್ 4.5 ಲ್ಯಾಕ್ ಇಂದ 5.5 ಲ್ಯಾಕ್ ಅಂಟುಟೋ ಸ್ಕೋರ್ ಇರಲೇಬೇಕು. ನಿಮ್ಮ ಬಜೆಟ್ ಏನಾದ್ರು 20,000ಗಿಂತ ಕಮ್ಮಿ ಇತ್ತು ಅಂತಂದ್ರೆ ಇಲ್ಲಿ ಮಿನಿಮಮ್ ಅಂದ್ರೆ 8 ಲ್ಯಾಕ್ ಅಂಟುಟೋ ಸ್ಕೋರ್ ಇರಲೇಬೇಕು. ಸ್ನ್ಯಾಪ್ ಡ್ರ್ಯಾಗನ್ ಅವ್ರದ್ದು 6s Gen 4 ಅದಾದ್ಮೇಲೆ 7+ Gen 1. ಸೊ ಅದೇ ತರ ಮಿಡಿಯಾಟೆಕ್ ಅಂತ ಬಂದ್ರೆ 7200 7300 ಅಲ್ಟ್ರಾ ಲೈಕ್ 7 ಸೀರೀಸ್ ಗೈಸ್. ಓಕೆನಾ. ನೆಕ್ಸ್ಟು 20 ಮೇಲೆ 25ಗಿಂತ ಒಳಗಡೆ ಇತ್ತು ಅಂತಂದರೆ ಇನ್ನೂ ನೋಡ್ತಾ ಇದ್ದೀರಾ, ಹಂಗಾಗಿ ನಮ್ಮ ಟೆಕ್ ಗೌಡ್ರ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಈ ಪ್ರೈಸ್ ರೇಂಜಲ್ಲಿ 1 ಮಿಲಿಯನ್ ಪ್ಲಸ್ ಅಂಟುಟೋ ಸ್ಕೋರ್ ಇರಲೇಬೇಕು. ಇಲ್ಲಿ ಆ್ಯಕ್ಚುಲಿ 1.3 ಮಿಲಿಯನ್ ಅಂಟುಟೋ ಸ್ಕೋರ್ ತನಕ ಸಿಗುತ್ತೆ. ಬಟ್ ಓವರ್ ಆಲ್ ಫೋನ್ ಚೆನ್ನಾಗಿರಬೇಕು ಅಂತಂದರೆ 1 ಮಿಲಿಯನ್ ಇರಲೇಬೇಕು. ಆ್ಯಂಡ್ ಈ ಪ್ರೈಸ್ ರೇಂಜಲ್ಲಿ ಪ್ರೊಸೆಸರ್ಗಳು ಬಂದುಬಿಟ್ಟು 7+ Gen 4 ಆ್ಯಂಡ್ 7400 ಅಲ್ಟ್ರಾ ಡೈಮೆನ್ಸಿಟಿ ಅವ್ರದ್ದು. ಇನ್ನು 25 to 30,000 ಅಂತ ಬಂದರೆ ಮಿನಿಮಮ್ ಅಂದ್ರೆ 1.4 ಮಿಲಿಯನ್ ಅಂಟುಟೋ ಸ್ಕೋರ್ ಇರಲೇಬೇಕು. ಪ್ರೊಸೆಸರ್ಗಳಂತ ಬಂದರೆ 8s Gen 3 ಸ್ನ್ಯಾಪ್ ಡ್ರ್ಯಾಗನ್ ಅವ್ರದ್ದು ಪ್ಲಸ್ ಇನ್ನೊಂದು ಬರುತ್ತೆ 7+ Gen 3 ಪ್ರೊಸೆಸರ್ನ ಯೂಸ್ ಮಾಡಬೇಕು. ಆ್ಯಂಡ್ ಮೀಡಿಯಾಟೆಕ್ ಅವ್ರದ್ದು 8350 8450 8450 ಮ್ಯಾಕ್ಸ್. ಮೀಡಿಯಾಟೆಕ್ ಅವ್ರದ್ದು ಕನ್ಫ್ಯೂಷನ್ ಇರುತ್ತೆ. ಆ್ಯಂಡ್ 30,000 ಮೇಲೆ ಬರೋದಲ್ಲ, ಮಿನಿಮಮ್ 1.8 ಇಂದ 2 ಮಿಲಿಯನ್ ಅಂಟುಟೋ ಸ್ಕೋರ್ ಇರಲೇಬೇಕು. ಓಕೆ, ನಿಮ್ಗೆ ಏನಾರು ಯೂಸ್ಫುಲ್ ಆಗಿದ್ರೆ, ನಿಮ್ಮ ಮೊಬೈಲ್ ಚೂಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅನಿಸಿದ್ರೆ ನಮ್ಮ ಟೆಕ್ ಗೌಡ್ರ ಪೇಜ್ನ ಫಾಲೋ ಮಾಡಿಕೊಂಡು ನಮ್ಮ ಸಪೋರ್ಟ್ ಮಾಡಿ.